ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದು ನೆನಪಿಸೋದಕ್ಕೆ ಬಯಸ್ತೀನಿ. ಪ್ರಜಾಪ್ರಭುತ್ವದ ಆಶಯಗಳನ್ನು ಎಲ್ಲವನ್ನೂ ತೀಡಿ ಅಂಬೇಡ್ಕರ್ ಅವರ ಆಶಯಕ್ಕೆ ವಿರುದ್ಧವಾಗಿ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ತಂದಂಥವ್ರು ಇಂದಿರಾ ಗಾಂಧಿಯವರು. ಇಂದಿರಾ ಗಾಂಧಿಯವರಿಗೆ RSS ಅನ್ನು, ಅವತ್ತಿನ ಜನಸಂಘವನ್ನು, BJPಯನ್ನು ಏನೂ ಮಾಡಲಿಕ್ಕೆ ಆಗಲಿಲ್ಲ. ನಾವು ಬೆಳೀತಾ ಇದ್ದೇವೆ. ದೇಶದ ಎಲ್ಲ ರಾಜ್ಯಗಳಲ್ಲಿ ನಾವು ಇವತ್ತು ಆಡಳಿತ ಮಾಡ್ತಿದ್ದೇವೆ. 21 ರಾಜ್ಯಗಳಲ್ಲಿ ನಮ್ಮ ಶಕ್ತಿ ಬೆಳೀತಾ ಇದೆ, ಬೆಳೆದಿದೆ. ಜನ ನಮ್ಮ ರಾಷ್ಟ್ರೀಯ ವಿಚಾರವನ್ನು ಒಪ್ಪಿಕೊಳ್ತಾ ಇದ್ದಾರೆ. ಇವರು ಹಿಂತಿರುಗಿ ಕಾಂಗ್ರೆಸ್ ಏನಾಗಿದೆ ಅಂತ ನೋಡಬೇಕು. ಯಾರು RSS BJPಯನ್ನು ಹತ್ತಿಕ್ಕೋದಕ್ಕೆ ಪ್ರಯತ್ನ ಮಾಡ್ತಿರುವಂಥ ಕಾಂಗ್ರೆಸ್, ಅದರ ಸ್ಥಿತಿ ಏನಾಗಿದೆ ಅಂತ ಆತ್ಮಾವಲೋಕನ ಮಾಡಿಕೊಳ್ಳಿ. ಜನರಿಂದ ಹೇಗೆ ತಿರಸ್ಕರಿಸಲ್ಪಟ್ಟಂಥ ಪಕ್ಷ ಕಾಂಗ್ರೆಸ್ ಆಗಿದೆ ಅನ್ನೋದು ನಮ್ಮ ಜನರ ಮುಂದೆ ಇದೆ. ಅದೇ ಸಾಕು ಪ್ರಿಯಾಂಕ್ ಅವರಿಗೆ. ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದು ನೆನಪಿಸೋದಕ್ಕೆ ಬಯಸ್ತೀನಿ. ಪ್ರಜಾಪ್ರಭುತ್ವದ ಆಶಯಗಳನ್ನು ಎಲ್ಲವನ್ನೂ ತೀಡಿ ಅಂಬೇಡ್ಕರ್ ಅವರ ಆಶಯಕ್ಕೆ ವಿರುದ್ಧವಾಗಿ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ತಂದಂಥವ್ರು ಇಂದಿರಾ ಗಾಂಧಿಯವರು. ಇಂದಿರಾ ಗಾಂಧಿಯವರಿಗೆ RSS ಅನ್ನು, ಅವತ್ತಿನ ಜನಸಂಘವನ್ನು, BJPಯನ್ನು ಏನೂ ಮಾಡಲಿಕ್ಕೆ ಆಗಲಿಲ್ಲ. ನಾವು ಬೆಳೀತಾ ಇದ್ದೇವೆ. ದೇಶದ ಎಲ್ಲ ರಾಜ್ಯಗಳಲ್ಲಿ ನಾವು ಇವತ್ತು ಆಡಳಿತ ಮಾಡ್ತಿದ್ದೇವೆ. 21 ರಾಜ್ಯಗಳಲ್ಲಿ ನಮ್ಮ ಶಕ್ತಿ ಬೆಳೀತಾ ಇದೆ, ಬೆಳೆದಿದೆ. ಜನ ನಮ್ಮ ರಾಷ್ಟ್ರೀಯ ವಿಚಾರವನ್ನು ಒಪ್ಪಿಕೊಳ್ತಾ ಇದ್ದಾರೆ. ಇವರು ಹಿಂತಿರುಗಿ ಕಾಂಗ್ರೆಸ್ ಏನಾಗಿದೆ ಅಂತ ನೋಡಬೇಕು. ಯಾರು RSS BJPಯನ್ನು ಹತ್ತಿಕ್ಕೋದಕ್ಕೆ ಪ್ರಯತ್ನ ಮಾಡ್ತಿರುವಂಥ ಕಾಂಗ್ರೆಸ್, ಅದರ ಸ್ಥಿತಿ ಏನಾಗಿದೆ ಅಂತ ಆತ್ಮಾವಲೋಕನ ಮಾಡಿಕೊಳ್ಳಿ. ಜನರಿಂದ ಹೇಗೆ ತಿರಸ್ಕರಿಸಲ್ಪಟ್ಟಂಥ ಪಕ್ಷ ಕಾಂಗ್ರೆಸ್ ಆಗಿದೆ ಅನ್ನೋದು ನಮ್ಮ ಜನರ ಮುಂದೆ ಇದೆ. ಅದೇ ಸಾಕು ಪ್ರಿಯಾಂಕ್ ಅವರಿಗೆ.